ನಮ್ಮೆಲ್ಲ ಸಹೃದಯ ಕನ್ನಡ ವೀಕ್ಷಕರೇ, ನಿಮಗೆ ಟ್ರಾವೆಲ್ ಅಲಾಂಗ್ ವಿತ್ ಅಸ್ ಚಾನಲ್ಗೆ ಸ್ವಾಗತ. ನಿಜಕ್ಕೂ ನಾನು ಈ ಹಿಂದೆ ಒಂದು ನಮ್ಮ ನಮ್ಮ ಕಮೆಂಟ್ ಸೆಕ್ಷನ್ನಲ್ಲಿ ಜನ ಏನು ಹೇಳಿದಾರೋ ಅದ್ರ ಬಗ್ಗೆ ಒಂದು ವಿಡಿಯೋವನ್ನು ಮಾಡಿದ್ದೆ. ಅದಕ್ಕೆ ತುಂಬ ಒಳ್ಳೆಯ ರೆಸ್ಪಾನ್ಸ್ ಬಂದಿತ್ತು. ಹಾಗಾಗಿ ಮತ್ತೊಮ್ಮೆ ನಾನು ನಿನ್ನೆ ಹಾಕಿದ ವಿಡಿಯೋನ ಬಹುತೇಕ ಒಂದು 20,000 ಜನ ನೋಡಿದರೆ, ಅದಕ್ಕೆ ತುಂಬ ಜನ ಕಮೆಂಟ್ಗಳನ್ನು ಕೂಡ ತಿಳಿಸಿದ್ದಾರೆ. ಹಾಗಾಗಿ ಆ ಕಮೆಂಟನ್ನು ರಿವೀಲ್ ಮಾಡೋದಕ್ಕೆ ಒಂದು ವಿಡಿಯೋವನ್ನು ಮಾಡಬೇಕು ಅಂತ ಅಂದ್ಕೊಂಡೆ. ಅದಕ್ಕೋಸ್ಕರನೇ ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನಮ್ಮ ಚಾನಲ್ನಲ್ಲಿ ಬಹಳಷ್ಟು ಜನ ಪ್ರತಾಪ್ ಅವರ ಅಭಿಮಾನಿಗಳು ಮೆಸೇಜ್ ಮಾಡಿರ್ತಾರೆ. ಹಾಗೆ ಕಾರ್ತಿಕ್ ಅವ್ರಿಗೂ ಕೂಡ ಮೆಸೇಜ್ ಮಾಡಿರ್ತಾರೆ, ಸಂಗೀತ ಅವ್ರಿಗೂ ಮೆಸೇಜ್ ಮಾಡಿರ್ತಾರೆ, ತುಂಬ ಜನ ವಿನಯ್ ಅವ್ರಿಗೂ ಕೂಡ ಮೆಸೇಜ್ ಮಾಡಿದ್ದಾರೆ. ಆದರೆ ಪ್ರತಾಪ್ ಅವರಿಗೆ ಬಂದಿರುವಂಥ ಮೆಸೇಜ್ಗಳೇ ತುಂಬ ಅಧಿಕ. ಭಾಗ್ಯಜ್ಯೋತಿ ಅಂತ ಒಬ್ಬರು ಹೇಳ್ತಾ ಇದ್ದಾರೆ, ಪ್ರತಾಪ್ನಲ್ಲಿ ಮುಗ್ಧತೆ ಇದೆ, ಪ್ರಾಮಾಣಿಕತೆ ಇದೆ, ಸಾತ್ವಿಕತೆ ಇದೆ, ಅವನಿಗೆ ನಾಟಕ ಮಾಡೋಕ್ಕೆ ಬರೋಲ್ಲ, ವಿಪರೀತ ಬಾಯಿ ಹರಟೆ ಅಲ್ಲ, ಅವರಿವರ ವಿಚಾರ ಮಾತಾಡ್ತಾ ಸಮಯ ಹಾಳು ಮಾಡೋದಿಲ್ಲ, ಸುಮ್ಮನೆ ಅವರಿವರ ಮಾತು ಕೇಳಿ ಅಗ್ರೆಸಿವ್ ಆಗೋದಿಲ್ಲ, ಆಡುವ ಮಾತುಗಳನ್ನು ಕೂಡ ಅಳೆದು ತೂಗಿ ಮಾತಾಡ್ತಾನೆ. ಅಷ್ಟು ಚಿಕ್ಕ ಹುಡುಗನಿಗೆ ಅಷ್ಟು ಬುದ್ಧಿವಂತಿಕೆ ಇರೋದು ಬೇಕಾದಷ್ಟಾಯಿತು. ಅವನು ಗೆದ್ದರೆ ನಮಗೆ ಸಂತೋಷ, ಇಲ್ಲವಾದರೂ ರನ್ನರ್ ಆದರೂ ಆಗಲಿ ಎಂಬುದು ನನ್ನ ಹಾರೈಕೆ. ಆಲ್ ದ ಬೆಸ್ಟ್ ಪ್ರತಾಪ್ ಅಂತ ಅವರು ಮೆಸೇಜ್ ಮಾಡಿದ್ದಾರೆ. ನಿಜಕ್ಕೂ ಈ ರೀತಿ ಮೆಸೇಜ್ಗಳನ್ನು ನೋಡಿದಾಗ ತುಂಬಾ ಖುಷಿಯಾಗತ್ತೆ. ಮತ್ತೊಬ್ಬರು ಸೌಮ್ಯ GK ಕನ್ನಡ ಚಾನಲ್ನಿಂದ ಮೆಸೇಜ್ ಮಾಡಿದ್ದಾರೆ. ಅವರೇನು ಹೇಳಿದ್ದಾರೆ ಅಂದರೆ, ದಯವಿಟ್ಟು ಎಲ್ಲ ಪ್ರತಾಪ್ ಅಭಿಮಾನಿಗಳೇ, ನೀವು ಪ್ರತಾಪ್ ಅವರಿಗೆ ಮಾತ್ರ ವೋಟ್ ಹಾಕಿ, ಅವರ ಜೊತೆ ಇದ್ದವರಿಗೆ ಅಲ್ಲ. ಯಾಕಂದರೆ ಪ್ರತಾಪ್ ಫ್ಯಾನ್ಸ್ ಸಂಗೀತಾಗೆ ವೋಟ್ ಮಾಡಿ ಫಾಲೋ ಮಾಡ್ತಿದ್ದಾರೆ. ಆದರೆ ಸಂಗೀತ ಫ್ಯಾನ್ಸ್ ಪ್ರತಾಪ್ಗೆ ವೋಟ್ ಮಾಡ್ತಾ ಇಲ್ಲ, ಫಾಲೋನೂ ಮಾಡ್ತಾ ಇಲ್ಲ. ಈ ಸೀಸನ್ ಪ್ರತಾಪ್ ವಿನ್ ಆದರೆ ಅವ್ರ ತಂಗಿ ಮದುವೆ ಹಾಗೂ ಅವರ ಮನೆ ಸಾಲ ಮತ್ತು ಊರಿನ ಸಮಸ್ಯೆಗಳಿಗೆ ಉಪಯೋಗಿಸುತ್ತಾರೆ. ವೋಟ್ ಫಾರ್ ಪ್ರತಾಪ್ ಅಂತ ಹೇಳಿದ್ದಾರೆ. ಬಹುಶಃ ಒಂದು ಕಡೆ ನಿಜ ಅನ್ಸತ್ತೆ, ಪ್ರತಾಪ್ ಅವರ ಬಹಳಷ್ಟು ಅಭಿಮಾನಿಗಳು ಸಂಗೀತ ಅವ್ರಿಗೆ ವೋಟ್ ಹಾಕ್ತಾರೆ. ಆದರೆ ಯಾರಿಗೆ ವೋಟ್ ಹಾಕಬೇಕು ಅನ್ನೋದು ಅದು ಅವರವರ ವಿಚಾರ. ಅದ್ರ ಬಗ್ಗೆ ನಾನು ಮಾತಾಡೋಕೆ ಹೋಗೋದಿಲ್ಲ. ಹಾಗೆ ಭಾಗ್ಯ ಸತೀಶ್ ಅಂತ ಒಬ್ಬರು ಮೆಸೇಜ್ ಮಾಡಿದರೆ, ಅವರು ನಿಮ್ಮ ಮಾತು 100ಕ್ಕೆ 100 ಸತ್ಯ. ಯಾಕಂದರೆ ಪ್ರತಾಪ್ ಯೋಚನೆ ಮಾಡಿ ಹೇಳಿದ್ರಲ್ಲಿ ಯಾವುದೇ ತಪ್ಪಿಲ್ಲ. ನೀವೆಲ್ಲ ಕ್ಯಾಮ್ರಾಕ್ಕಾಗಿ ದುಡಿಯುವವರು. ನನಗಾಗಲಿ ವರ್ತೂರ್ ಸಂತೋಷ್ಗಾಗಲಿ ಅಲ್ಲಿ ಕ್ಯಾಮ್ರಾ ಬಗ್ಗೆ ಗೊತ್ತಿಲ್ಲ. ನಮಗೆ ಎಲ್ಲಿ ಏನು ಮಾಡಬೇಕು ಅನ್ನೋದು ಗೊತ್ತಾಗಲ್ಲ ಅಂತ ಹೇಳಿದರೆ. ಅಷ್ಟೇ ಅಲ್ಲ, ಅವರು ಇಡೀ ಕರ್ನಾಟಕಕ್ಕೆ ನನ್ನ ಮತ್ತು ನನ್ನ ಫ್ಯಾಮಿಲಿ, ಫ್ರೆಂಡ್ಸ್, ನೈಬರ್ಸ್, ರಿಲೇಷನ್ ಕಡೆಯಿಂದ ತುಂಬು ಹೃದಯದ ಧನ್ಯವಾದಗಳು, ಲವ್ ಯು ಕರ್ನಾಟಕ ಅಂತ ಹೇಳಿದ್ದಾರೆ. ಹಾಗೆ ಪಲ್ಲವಿ ಗೌಡ ಅವರು ಹೇಳಿದರೆ, ಹೌದು, ಡ್ರೋನ್ ಪ್ರತಾಪ್ ಅವರ ಫ್ಯಾನ್ ನಾನು. ಆದರೆ ಸಂಗೀತ ಅವ್ರಿಗೆ ಈ ಬಾರಿ 99 ವೋಟ್ಗಳನ್ನು ಮಾಡಿದ್ದೆ. ನಾನು ಪ್ರತಾಪ್ ಅಭಿಮಾನಿ ಆದರೂ ಕೂಡ ಈ ವಾರ ಸಂಗೀತ ಅವ್ರಿಗೆ ವೋಟ್ ಮಾಡಿದ್ದೆ ಅಂತ ಹೇಳಿದ್ದಾರೆ. ಹಾಗೆ ಶೋಭಾ ನವೀನ್ ಅಂತ ಒಬ್ಬರು ಕಮೆಂಟ್ ಮಾಡಿದ್ದಾರೆ. ಅವರು ಪ್ರತಾಪ್ ಬಗ್ಗೆ ತುಂಬ ಚೆನ್ನಾಗಿ ಮಾತಾಡಿದ್ದೀರಾ ಸರ್, ನಿಮಗೆ ಧನ್ಯವಾದಗಳು. ಪ್ರತಾಪ್ ವಿನ್ ಆಗಬೇಕು, ಹೊಸ ಜೀವನ ಕಟ್ಟಿಕೊಳ್ಳೋದಕ್ಕೆ ಇನ್ನು ಮುಂದೆ ಅವನ ಜೀವನದಲ್ಲಿ ಒಳ್ಳೆಯದಾಗಲಿ ಅಂತ ಪ್ರತಾಪ್ ಅವರಿಗೆ ಹರಸಿ ಕಮೆಂಟನ್ನು ಹಾಕಿದ್ದಾರೆ. ಹಾಗೆ ಮತ್ತೊಬ್ಬರು ಕಮೆಂಟ್ ಮಾಡಿದರೆ, ಪ್ರತಾಪನಿಗೆ ಹೊಸ ಬದುಕು ಕಟ್ಟಿಕೊಳ್ಳಲು ಅನುಕೂಲವಾಗುವಂತೆ ಮಾತನಾಡಿದ್ದಕ್ಕೆ ಧನ್ಯವಾದಗಳು ಸರ್. ನೀವು ಹೇಳಿದ್ದು ಸರಿ. ನಮ್ಮ ಹಿರಿಯರು ನಮಗೆ ಕಲಿಸಿದ ಮೌಲ್ಯಗಳು ಎಲ್ಲಿ ಹೋಯಿತು? ಕ್ಷಮೆ, ಕರುಣೆ, ಪ್ರೀತಿ, ಮಾನವೀಯತೆ ಎಲ್ಲಿ ಹೋಯಿತು? ತಪ್ಪು ಎಲ್ಲರೂ ಮಾಡುತ್ತಾರೆ. ತಿದ್ದಿ ನಡೆಯಲು ಅವಕಾಶ ಕೊಟ್ಟಿಲ್ಲ ಅಂದರೆ ಸಮಾಜದಲ್ಲಿ ಬದುಕುವುದು ಹೇಗೆ? ಯಾರೂ ದೇವತಾ ಮನುಷ್ಯರು ಈ ಭೂಮಿ ಮೇಲೆ ಇಲ್ಲ. ಪ್ರತಾಪನು ಇನ್ನು ಮುಂದೆ ಎಲ್ಲರಂತೆ ಸಂತೋಷದಿಂದ ಬದುಕಲಿ ಎಂದು ಹಾರೈಸುತ್ತೇನೆ. ಗೆದ್ದು ಬಾ ಪ್ರತಾಪ್ ಅಂತ ಅವರು ಮೆಸೇಜ್ ಮಾಡಿದ್ದಾರೆ. ಅವರು ಕುಮಾರ್ ಎಸ್ ಅಂತ. ನಿಜಕ್ಕೂ ಈ ರೀತಿ ಕಮೆಂಟ್ಗಳನ್ನು ನೋಡಿದಾಗ ನಮಗೂ ಕೂಡ ಖುಷಿಯಾಗತ್ತೆ. ಹಾಗೆ ಮತ್ತೆ ವೀಣಾ ಅನ್ನೋರು ಮೆಸೇಜ್ ಮಾಡಿದ್ದಾರೆ, ಡ್ರೋನ್ ಪ್ರತಾಪ್ ಮನಸ್ಸು ತುಂಬ ಮಗುವಿನ ಹಾಗೆ, ಈ ಬಿಗ್ ಬಾಸ್ ವಿನ್ನರ್ ಅವರೇ ಆಗಬೇಕು ಅಂತ ಮೆಸೇಜ್ ಮಾಡಿದ್ದಾರೆ. ಹಾಗೆ ಪದ್ಮಶ್ರೀ ಅವರು ಹೇಳಿದ್ದಾರೆ, ಎಸ್ ಪ್ರತಾಪ್ ಶುಡ್ ವಿನ್. ಸುದೀಪ್ ಅವರು ಪ್ರತಾಪ್ ಅವ್ರಿಗೆ ತುಂಬ ಮನಸ್ಸಿಗೆ ನೋವು ಮಾಡ್ತಾರೆ. ನಮಗೂ ಅದನ್ನು ನೋಡಿ ಸುದೀಪ್ ಪಂಚಾಯಿತಿಯಲ್ಲಿ ನೋವಾಯಿತು ಅಂತ. ಬಟ್ ನನಗೇನು ಹಂಗೆ ಅನಿಸಲ್ಲ. ಸುದೀಪ್ ಅವರು ಯಾರನ್ನು ನೋವು ಮಾಡಿಲ್ಲ. ಸುದೀಪ್ ಅವರು ಕೂಡ ಎಲ್ಲ ಸಲಿನೂ ಅವರು ಪ್ರತಾಪ್ ಅವ್ರಿಗೆ ಸಪೋರ್ಟ್ ಮಾಡಲ್ಲ. ಅಲ್ಲಿ ತುಂಬ ಜನ ಕಂಟೆಸ್ಟೆಂಟ್ ಇದ್ದಾರೆ, ಅವ್ರಿಗೂ ಕೂಡ ಸುದೀಪ್ ಅವರು ಮಾತಾಡಬೇಕಾಗತ್ತೆ. ಒಂದು ಮಧ್ಯಸ್ಥಿಕೆ ಅಂತ ಬಂದಾಗ ಸುದೀಪ್ ಅವರು ಕೇವಲ ಪ್ರತಾಪ್ ಅವರಿಗೆ ಸಪೋರ್ಟ್ ಮಾಡೋಕ್ಕಾಗಲ್ಲ, ಎಲ್ಲರಿಗೂ ಸಪೋರ್ಟ್ ಮಾಡೋಕ್ಕಾಗತ್ತೆ. ಹಾಗಂತ ನಾವು ಅಂದ್ಕೊಳ್ಳೋಕ್ಕಾಗಲ್ಲ. ಮತ್ತೊಬ್ಬರು ನಂದಾ ಸುನಿಲ್ ಅಂತ ಒಬ್ಬರು ಕಮೆಂಟ್ ಮಾಡಿದ್ದಾರೆ, ಹೌದು ಪ್ರತಾಪೇ ಹೆಚ್ಚು ವೋಟ್ ಪಡೆದಿರಬೇಕು, ಕರೆಕ್ಟ್ ಅಂತ ಹೇಳಿದ್ದಾರೆ. ಹಾಗೆ ಮತ್ತೊಬ್ಬರು ಮೆಸೇಜ್ ಮಾಡಿದ್ದಾರೆ, ಸಿನಿ ಇಂಡಸ್ಟ್ರಿಯಿಂದ ಬಂದ ಮಾತ್ರಕ್ಕೆ ಅವರೇ ಗೆಲ್ಲಬೇಕಾ? ಒಂದಕ್ಕಾದರೂ ಜೀವನ ಅರ್ಥವೇ ಗೊತ್ತಿಲ್ಲ. ದುಡ್ಡು ಅಷ್ಟೇ ಮುಖ್ಯ ಅಲ್ಲ, ಮನುಷ್ಯತ್ವನೇ ಇಲ್ಲ. ತಮ್ಮ ಮನೆಯವರು ಅಷ್ಟೇ ಗ್ರೇಟ್ ಅಂತ ಅವರ ಸೊಕ್ಕು ನಮಗೆ ನೋಡೋಕ್ಕಾಗಲ್ಲ. ಬರೀ ಅಹಂಕಾರ.
ನಿಜವಾದ ಮನುಷ್ಯ ಪ್ರತಾಪ್ ಮತ್ತು ಫ್ಯಾಮಿಲಿ. ಸಂಸ್ಕಾರ ಏನು ಅಂತ ಅವರನ್ನು ನೋಡಿ ಕಲಿಯಲಿ. ಪ್ರತಾಪ್ ವಿನ್ನರ್ ಆದರೆ ಮಾತ್ರನೇ ಬಿಗ್ ಬಾಸ್ಗೆ ಬೆಲೆ ಅಂತ ಹೇಳಿದ್ದಾರೆ. ಮತ್ತು ಪ್ರೇಮ ಎಂ ಅಂತ ಒಬ್ಬರು ಐ ವೋಟ್ ಫಾರ್ ಪ್ರತಾಪ್ ಅಂತ ಮೆಸೇಜ್ ಮಾಡಿದ್ದಾರೆ. ಮತ್ತು ಚೇತನ್ ಅಂತ ಒಬ್ಬರು ಪ್ರತಾಪ್ನ ಗೆಲ್ಲಿಸೋಣ, ಹಳ್ಳಿ ಪ್ರತಿಭೆನ ಗೆಲ್ಲಿಸೋಣ, ವೋಟ್ ಫಾರ್ ಪ್ರತಾಪ್ ಅಂತ ಹಳ್ಳಿ ಜನಕ್ಕೆ ಸಪೋರ್ಟ್ ಮಾಡಿ ಚೇತನ್ ಅವರು ಮೆಸೇಜ್ ಮಾಡಿದ್ದಾರೆ. ಈ ರೀತಿ ತುಂಬ ಜನ ಮೆಸೇಜ್ ಮಾಡಿದ್ದಾರೆ. ಎಲ್ಲ ಮೆಸೇಜ್ಗಳನ್ನು ಓದ್ತಾ ಇಲ್ಲ ನಾನು, ಕೆಲವೊಂದು ಮೆಸೇಜ್ಗಳನ್ನು ಓದ್ತಾ ಇದ್ದೀನಿ. ನಿಮ್ಮ ಮೆಸೇಜನ್ನು ಮಿಸ್ ಮಾಡಿದರೆ ದಯವಿಟ್ಟು ಸಾರಿ. ಮುಂದಿನ ವಿಡಿಯೋದಲ್ಲಿ ನಿಮ್ಮ ಮೆಸೇಜ್ಗಳನ್ನು ಕೂಡ ಓದೋದಕ್ಕೆ ಪ್ರಯತ್ನ ಪಡ್ತೀನಿ. ನನ್ನಿಂದ ಎಷ್ಟು ಸಾಧ್ಯನೋ ಅಷ್ಟು ಮೆಸೇಜ್ಗಳನ್ನು ತಗೊಂಡು ಓದ್ತಾ ಇದ್ದೀನಿ. ಹಾಗೆ ಅಬ್ಬಾಸ್ ಅವರು ಹೇಳಿದರೆ, ಮಾಷಾ ಅಲ್ಲಾ, ಪ್ರತಾಪಣ್ಣ ಗೆಲ್ಲಬೇಕು, ಗೆದ್ದು ಬನ್ನಿ ಪ್ರತಾಪಣ್ಣ, ಅಲ್ಲಾಹುವಿನ ಕೃಪೆ ನಿಮಗೆ ದೊರೆಯಲಿ ಅಂತ ಅವರು ಹೇಳಿದ್ದಾರೆ. ಹಾಗೆ ಮತ್ತೆ ಶಾಲಿನಿ ಅಂತ ಒಬ್ಬರು, ನಿಮ್ಮ ವಿಡಿಯೋಗೆ ಮಿಲಿಯನ್ ವ್ಯೂಸ್ ಬರಬೇಕು, ಅಷ್ಟು ಕರೆಕ್ಟಾಗಿ ಹೇಳಿದಿರಿ ಅಂತ ಹೇಳಿದ್ದಾರೆ. ಶಾಲಿನಿಯವರೇ, ನಿಜಕ್ಕೂ ತುಂಬು ಹೃದಯದ ಧನ್ಯವಾದಗಳು. ನಮ್ಮ ವಿಡಿಯೋಗೆ ಮಿಲಿಯನ್ ವ್ಯೂಸ್ ಬರಲಿ ಅಂತ ಹೇಳಿದಿರಿ. ಥ್ಯಾಂಕ್ ಯು ವೆರಿ ಮಚ್. ಹಾಗೆ ವಿಲಿಯಂ ಅಂತ ಒಬ್ಬರು ಹೇಳಿದ್ದಾರೆ, ಪ್ರತಾಪ್ ಇಸ್ ವೆರಿ ಇಂಟೆಲಿಜೆಂಟ್ ಪರ್ಸನ್, ಆ್ಯಕ್ಟಿಂಗ್ ಲೈಕ್ ಇನ್ನೋಸೆಂಟ್ ಪರ್ಸನ್, ಡೋಂಟ್ ಬಿಲೀವ್ ಹಿಮ್ ಅಂತ. ಅಂದರೆ ಪ್ರತಾಪ್ ಅವರು ಇನ್ನೋಸೆಂಟಾಗಿ ಬಿಹೇವ್ ಮಾಡಿ ಈ ಹಿಂದೆ ಕೂಡ ಕರ್ನಾಟಕವನ್ನು ಮೋಸ ಮಾಡಿದ್ದಾರೆ ಅನ್ನೋ ಅರ್ಥದಲ್ಲಿ ಹೇಳಿದ್ದಾರೆ. ಅಲ್ಲಿ ನಾನೇನು ಹೇಳ್ತೀನಿ ಅಂದರೆ, ಪ್ರತಾಪ್ ಅವರು ಕೂಡ ಕ್ಷಮೆಯನ್ನು ಕೂಡ ಕೇಳಿದ್ದಾರೆ. ಪ್ರತಾಪ್ ಅವರು ತಪ್ಪು ಮಾಡಿಲ್ಲ ಅಂತ ಹೇಳಿಲ್ಲ, ಅವರು ಕೂಡ ತಪ್ಪು ಮಾಡಿದ್ದಾರೆ ಅಂತ ಹೇಳಿದೆ. ನಮ್ಮ ವಿಡಿಯೋಗಳಲ್ಲಿ ಕೂಡ ನಾವು ಹೇಳಿದ್ದೀವಿ. ಹೌದು, ಆ ಹುಡುಗ ಒಂದು 17-18 ವರ್ಷದಲ್ಲಿ ತಪ್ಪು ಮಾಡಿದ್ದಾರೆ, ನಿಜ, ಇಲ್ಲ ಅಂತ ಅಲ್ಲ. ಅದನ್ನ ನಾನು ಕೂಡ ಬಹಳಷ್ಟು ಸರ್ತಿ ಹೇಳಿದ್ದೀನಿ. ಪ್ರತಿಯೊಬ್ಬರಿಗೂ ಕ್ಷಮೆ ಇರಬೇಕಲ್ವಾ ವಿಲಿಯಂ ಅವರೇ. ಒಂದ್ಸಲಿ ಆ ಹುಡುಗನ್ನ ಕ್ಷಮಿಸಿ. ನಿಜಕ್ಕೂ ಮತ್ತೆ ಅವನು ತಪ್ಪು ಮಾಡದೇ ಇರೋ ರೀತಿ ಒಳ್ಳೆ ರೀತಿಯಲ್ಲಿ ಬೆಳಿತಾನೆ ಅಂತ ಅಂದ್ಕೊಳ್ತೀನಿ. ಯಾಕಂದರೆ ಅವನಿಗೆ ಆಗ ತಪ್ಪು ಮಾಡೋವಾಗ ತುಂಬ ಚಿಕ್ಕ ವಯಸ್ಸು. ಒಂದು ಚಿಕ್ಕ ವಯಸ್ಸಿನಲ್ಲಿ ಬಹಳಷ್ಟು ಜನ ತಪ್ಪು ಮಾಡ್ತಾರೆ. ಅದನ್ನೇ ಇಟ್ಕೊಂಡು ನಾವು ಅವನ್ನ ಟಾರ್ಗೆಟ್ ಮಾಡೋಕ್ಕಾಗಲ್ಲ ಅಲ್ವಾ. ಹಾಗೆ ಮತ್ತೊಬ್ಬರು ಶ್ರೀಲತಾ ವರ್ಧನ್ ಅಂತ ಒಬ್ಬರು ಮೆಸೇಜ್ ಮಾಡಿದ್ದಾರೆ, ಎಂಟರ್ಟೈನ್ಮೆಂಟ್ ಫೀಲ್ಡಿಂದ ಅಂದಿದ್ದು ಇಷ್ಟೊಂದು ದೊಡ್ಡ ಇಶ್ಯೂ ಆಗುತ್ತೆ ಅಂತ ಗೆಸ್ ಕೂಡ ಮಾಡಿರಲಿಲ್ಲ. ಪ್ರತಾಪ್ ಜೆನ್ಯೂನ್ ಆಗಿ ಹೇಳಿದರು. ಅವನು ಹೇಳಿದ್ದಕ್ಕೆಲ್ಲ ಕೊಂಕು ಹುಡುಕೋದೇ ಆಯಿತು. ಪ್ರತಾಪ್ ಅಂಡ್ ವರ್ತೂರು ಆರ್ ನಾಟ್ ಫ್ರಮ್ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ, ಇಟ್ಸ್ ಎ ಫ್ಯಾಕ್ಟ್. ಸ್ಪೋರ್ಟ್ಸ್ ಅಂತ ಬಂದಾಗ ಮೈಕಲ್ ಈಸ್ ಆಲ್ರೆಡಿ ನ್ಯಾಷನಲ್ ಸ್ಪೋರ್ಟ್ಸ್ ಮ್ಯಾನ್. ಈ ಆಲ್ಸೋ ಒನ್ ಎ ರನ್ನರ್ ಅಪ್ ಇನ್ MTV ರೋಡೀಸ್ ಅನ್ನೋ ಪ್ರೋಗ್ರಾಮಲ್ಲಿ ಅವ್ರು ಗೆದ್ದಿದ್ದಾರೆ. ಆ ರೀತಿ ಪ್ರತಾಪ್ ಹೇಳಿದ್ದು ನಿಜ ಅನ್ನೋ ರೀತಿಯಲ್ಲಿ ಅವರು ಮೆಸೇಜ್ ಮಾಡಿದ್ದಾರೆ. ಹಾಗೆ ಸುಜಾತಾ ಅವರು ಹೇಳಿದ್ದಾರೆ, ಎಸ್, ನಾನು ಕೂಡ ಸಂಗೀತ ಅವ್ರಿಗೆ 99 ಓಟ್ಗಳನ್ನು ಹಾಕಿದ್ದೆ ಅಂತ. ಮತ್ತು ವಾಣಿಶ್ರೀ ಅಂತ ಒಬ್ಬರು ಕಾರ್ತಿಕ್ ಇಸ್ ದ ವಿನ್ನರ್ ಅಂತ ಮೆಸೇಜ್ ಮಾಡಿದ್ದಾರೆ. ಕಾರ್ತಿಕ್ ಅವ್ರಿಗೂ ಕೂಡ ನಮ್ಮ ಚಾನಲಲ್ಲಿ ಸಾಕಷ್ಟು ಸಾರಿ ತುಂಬ ಜನ ಅವರು ವಿನ್ನರ್ ಅಂತ ಮೆಸೇಜ್ ಮಾಡ್ತಾ ಇರ್ತಾರೆ. ಮತ್ತು ಸೌಮ್ಯ ಸುಭಾಷ್ ಅಂತ ಸಂಗೀತ ಅಂತ ಹೇಳಿ ಹಾರ್ಟಿಂಗ್ಸನ್ನು ಹಾಕಿದ್ದಾರೆ. ಮತ್ತು ವೀಣಾ ಪ್ರಕಾಶ್ ಅಂತ ಒಬ್ಬರು ಪ್ರತಾಪ್ ಫ್ಯಾಮಿಲಿ ಸೂಪರ್ ನೈಸ್ ಆ್ಯಂಡ್ ಗುಡ್ ಫ್ಯಾಮಿಲಿ ಅಂತ ಹೇಳಿದ್ದಾರೆ. ಹಾಗೆ ಶೋಭಾ ನವೀನ್ ಅವರು ಕೂಡ ಪ್ರತಾಪ್ ಒಬ್ಬ ಒಳ್ಳೆ ಹುಡುಗ, ಪ್ರತಾಪ್ ವಿನ್ ಆಗಬೇಕು ಅಂತ ಹೇಳಿದ್ದಾರೆ. ಮತ್ತು ಮುರುಗೇಶ್ ಟ್ರಾವೆಲ್ಸ್ ಅಂತ ಒಬ್ಬರು ಕಮೆಂಟ್ ಮಾಡಿದ್ದಾರೆ, ನೀವು ಹೇಳಿದ್ದು ನಿಜ, ಪ್ರತಾಪ್ ಗೆಲ್ಲಬೇಕು, ಅವನು ಗೆದ್ದರೆ ಬಿಗ್ ಬಾಸ್ಗೂ ಕೂಡ ಒಳ್ಳೆ ಹೆಸರು ಬರುತ್ತೆ ಅಂತ ಹೇಳ್ಕೊಂಡಿದ್ದಾರೆ. ಥ್ಯಾಂಕ್ ಯು ಫ್ರೆಂಡ್ಸ್. ತುಂಬ ಜನ ನಮ್ಮ ವಿಡಿಯೋವನ್ನು ನೋಡಿ ಕಮೆಂಟ್ ಮಾಡಿದ್ದೀರಾ. ಈ ರೀತಿ ಕಮೆಂಟ್ಗಳನ್ನು ನೋಡಿದಾಗ ನಮಗೂ ಒಂದಷ್ಟು ಖುಷಿಯಾಗತ್ತೆ. ನಾನು ನಿನ್ನೆ ಹಾಕಿದಂಥ ವಿಡಿಯೋನ ಭಾಳಷ್ಟು 23,000 ಜನ ನೋಡಿದ್ದಾರೆ. ಆದರೆ ನಮ್ಮ ಸಬ್ಸ್ಕ್ರೈಬರ್ಸ್ ಕೌಂಟು ಇನ್ನು ಕೇವಲ 950ರಲ್ಲೇ ಇದೆ. ಆದರೆ 23,000 ಜನ ನೋಡಿದ್ರಲ್ಲಿ ಬಹಳಷ್ಟು ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋದಿಲ್ಲ. ನೀವು ನಮ್ಮ ವಿಡಿಯೋವನ್ನು ನೋಡ್ತಾ ಇದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಕ್ಚುಲಿ ನಾಳೆ ನ್ಯೂ ಇಯರ್ ಬರ್ತಾ ಇದೆ. ಸೊ ನ್ಯೂ ಇಯರ್ ಒಳಗೆ ನಮ್ಮ ಸಬ್ಸ್ಕ್ರೈಬರ್ ಕೌಂಟು 1,000ಕ್ಕಾದರೂ ಹೋಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ನ್ಯೂ ಇಯರ್ಗೆ 1,000 ಕೌಂಟ್ ಬರುತ್ತಾ ಅಂತ. ಥ್ಯಾಂಕ್ ಯು. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ನಮ್ಮ ಚಾನಲಲ್ಲಿ ಕಾಮೆಂಟ್ ಮಾಡಿದ ನಿಮ್ಮೆಲ್ಲರಿಗೂ ನಮ್ಮ ತುಂಬು ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಫ್ರೆಂಡ್ಸ್.